ಅವರ ನಮ್ಮ ಕರ್ನಾಟಕ ಫಿಲಮ್ ಇಂಡಸ್ಟ್ರಿಯಲ್ಲಿ ಡೈರೆಕ್ಟ್ರು ಪ್ಲಸ್ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಇವ್ರ ಬಗ್ಗೆ ಆಗಲೇ ನಾನು ಮಾಹಿತಿ ಕೊಟ್ಟನಲ್ಲ, ಇವರು ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ನಿರ್ದೇಶಕರಾಗಿ ಗುರುತಿಸ್ಕೊಂಡಿದ್ದಾರೆ, ಒಬ್ಬ ನಟರಾಗಿ ಗುರುತಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಲ್ಲಿ ಇವರು ಒಂದು ಪ್ರಜಾಕೀಯ ಅನ್ನೋ ಒಂದು ಪಕ್ಷವನ್ನು ಹುಟ್ಟಾಕಿದ್ದಾರೆ. ಈ ಒಂದು ಪ್ರಜಾಕೀಯ ಪಾರ್ಟಿಗೆ ಇವರೇ ಒಬ್ಬ ಫೌಂಡರು. ಸೊ ಯಾಕೆ ಪ್ರಜಾಕೀಯ ಪಕ್ಷವನ್ನು ಹುಟ್ಟಾಕಿದ್ದಾರೆ ಗೊತ್ತಿಲ್ಲ ಅಲ್ವಾ? ನಾನು ತಿಳಿಸ್ಕೊಡ್ತೀನಿ, ಕೇಳಿಸ್ಕೊ. ಯಾಕಂದರೆ ನಿನಗೂ ಕೂಡ 18 ಇಯರ್ಸ್ ಕಂಪ್ಲೀಟ್ ಆದಮೇಲಕ್ಕೆ ಸರ್ಕಾರದಿಂದ ನಿನಗೆ ಒಂದು ವೋಟರ್ ಐ ಡಿ ಕೊಡ್ತಾರೆ. ಆ ವೋಟರ್ ಐ ಡಿ ಕೊಟ್ಟಾಗ ನೀನು ಕೂಡ ನಿನಗೆ ಇಷ್ಟವಾದ ವ್ಯಕ್ತಿನ ಹೋಗಿ ವೋಟ್ ಹಾಕೋ ಮುಖಾಂತರ ಅವ್ರಿಗೆ ಗೆಲ್ಲಿಸೋದಕ್ಕೆ ನೀನು ಒಬ್ಬ ಅರ್ಹಳಾಗಿರ್ತೀಯಾ. ಸೊ ಹಂಗಾಗಿ ಇವರು ಅದೇ ಉದ್ದೇಶವಾಗಿ ಒಂದು ಪ್ರಜಾಕೀಯ ಪಕ್ಷವನ್ನು ಕಟ್ಟಿದ್ದಾರೆ. ಸೊ ಇದ್ರ ಹಿನ್ನೆಲೆ ಏನು ಅಂತ ತಿಳ್ಕೊಬೇಕಾ ನಿನಗೆ? ಸೊ ಅದ್ರ ಹಿನ್ನೆಲೆ ಹೇಳ್ತೀನಿ ಕೇಳು. ನಮ್ಮ ಭಾರತಕ್ಕೆ ಸರಿಸುಮಾರು 78 ವರ್ಷಗಳ ಕಾಲ ಆಗಿದೆ ಸ್ವತಂತ್ರ ಸಿಕ್ಕಿ. ಅದಕ್ಕಿಂತ ಮುಂಚೆ ನಮ್ಮ ಭಾರತ ದೇಶವನ್ನ ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಹಾಗೆ ಬ್ರಿಟಿಷರು, ಇಷ್ಟು ದೇಶಗಳು ನಮ್ಮ ಭಾರತದಲ್ಲಿ ನೆಲೆ ಹೂಡಿ ನಮ್ಮ ಭಾರತದಲ್ಲಿ ಸಿಗುವಂತಹ ಸಿರಿ ಸಂಪತ್ತು, ನಗದು, ನಾಣ್ಯ ಇವನ್ನೆಲ್ಲನೂ ದೋಚ್ಕೊಂಡು ಅವರ ದೇಶಗಳಿಗೆ ಹೋಗಿ ಅವರು ಅಭಿವೃದ್ಧಿಯಾಗಿದ್ದಾರೆ. ಆದರೆ ನಮ್ಮ ದೇಶ ಇನ್ನೂ ಹೀಗೆ ಇದೆ, ಇದೇ ಪರಿಸ್ಥಿತಿಯಲ್ಲಿ ಮುಂದುವರಿತಾ ಇದೆ. ಸೊ ಆಗ ಬ್ರಿಟಿಷರು ಇದ್ದಂಥ ಕಾಲದಲ್ಲಿ ನಮ್ಮ ದೇಶವನ್ನು ಆದಷ್ಟು ಬೇಗ ಸ್ವತಂತ್ರ ದೇಶವನ್ನಾಗಿ ಮಾಡಬೇಕು. ನಮ್ಮ ಭಾರತ ದೇಶದಲ್ಲಿರುವಂಥ ಜನಸಂಖ್ಯೆ 120 ಕೋಟಿ 130 ಕೋಟಿ ಏನು ಜನಸಂಖ್ಯೆ ಇವಾಗಿದೆ, ಅವ್ರಿಗೆಲ್ಲರಿಗೂ ಸ್ವತಂತ್ರ ಸಿಗಬೇಕು, ಅವರೆಲ್ಲ ಸ್ವತಂತ್ರರಾಗಬೇಕು ಅಂತ ಹೇಳ್ಬಿಟ್ಟು 1947ರಲ್ಲಿ ಮಹಾತ್ಮ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್ ಅವರು, ಅದ್ರ ಜೊತೆಯಲ್ಲಿ ಭಗತ್ ಸಿಂಗ್ ಅವರು, ಇನ್ನೂ 10 ಹಲವು ಬಗೆಯಂಥ ಗಣ್ಯಾನುಗಣ್ಯ ವ್ಯಕ್ತಿಗಳು, ಮಹಾನೀಯರು ಸ್ವತಂತ್ರಕ್ಕೋಸ್ಕರ ಈ ಒಂದು ಮಣ್ಣಲ್ಲಿ ತ್ಯಾಗ ಬಲಿದಾನ ಮಾಡಿದ್ದಾರೆ. 1947ರಲ್ಲಿ ಆಗಿನ ಸಿಚುವೇಶನಲ್ಲಿ ಬ್ರಿಟಿಷರು ಗುಂಡೇಟನ್ನು ತಿಂದಿದ್ದಾರೆ. ಅವರು ನಮ್ಮ ಭಾರತ ದೇಶದ ಎಷ್ಟೋ ಜನಗಳನ್ನು ಬಂದಿಖಾನೆಯಲ್ಲಿ ಬಂಧಿಸಿ ಅವ್ರಿಗೆ ಕೈದಿಗಳ ಥರ ಟ್ರೀಟ್ ಮಾಡಿದ್ದಾರೆ ಬ್ರಿಟಿಷವರು. ಆದ್ರೂ ಎದೆ ಗುಂದದೆ ಜಗ್ಗದೆ ಹಿಗ್ಗದೆ ಅವರ ವಿರುದ್ಧವಾಗಿ ಹೋರಾಟಗಳನ್ನು ನಡೆಸಿ, ಅವರ ವಿರುದ್ಧವಾಗಿ ಹೋರಾಟಗಳು, ಧರಣಿಗಳು ಎಲ್ಲವನ್ನು ಮಾಡಿ ಕೊನೆಗಾಲದಲ್ಲಿ 15 ಆಗಸ್ಟ್ 1947ನಲ್ಲಿ ಮಿಡ್ನೈಟ್ 12 ಗಂಟೆಯಲ್ಲಿ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಡ್ತಾರೆ. ಇದಕ್ಕೆ ಮೂಲ ಕಾರಣಕರ್ತರು ಯಾರು ಗೊತ್ತಾ? ಗಾಂಧೀಜಿಯವರು, ನೆಹರು ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ಭಗತ್ ಸಿಂಗ್ ಅವರು, ಹೀಗೆ ಬಾಲಗಂಗಾಧರ್ ತಿಲಕ್ ಅವರು, ಈ ಥರ ಸುಮಾರು ಜನಗಳು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ತಂದುಕೊಡೋದಕ್ಕೆ ತಮ್ಮ ಜೀವವನ್ನೇ ಪಣವಾಗಿ ಇಟ್ಟಿದ್ದಾರೆ ಆಗಿನ ಸಿಚುವೇಶನ್ಗೆ. ಅದ್ರ ಜೊತೆಯಲ್ಲಿ ಸುಮಾರು ರಾಜಮನೆತನಗಳು ಕೂಡ ಅವ್ರ ಜೊತೆ ಒಗ್ಗೂಡಿ ಅವರು ಕೂಡ ಈ ಒಂದು ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಆವಾಗ ಆಗಿನ ಕಾಲದಲ್ಲಿ ರಾಜಕೀಯ ಅನ್ನೋದು ಇರಲಿಲ್ಲ, ರಾಜರ ಆಳ್ವಿಕೆ ಇತ್ತು. ಆ ರಾಜರ ಆಳ್ವಿಕೆಯಲ್ಲಿರಬೇಕಾದ್ರೆ ಪ್ರತಿಯೊಬ್ಬ ಪ್ರಜೆಗಳು ಆ ಅರಮನೆ ಹತ್ರ ಹೋಗ್ಬಿಟ್ಟು ಏನು ಕೆಲಸ ಕಾರ್ಯಗಳಿದೆ ಮಾಡಿಕೊಟ್ಟು, ಅವ್ರು ಅದೇ ರೀತಿಯಲ್ಲಿ ಅವ್ರೇನು ಕಪ್ಪ ಕಾಣಿಕೆಗಳು ಕೊಡ್ತಾರೆ ಅದನ್ನ ತಗೊಬಂದು ಪ್ರಜೆಗಳಾದವರು ಅವರ ಊಟ ಉಪಚಾರಗಳನ್ನು, ಅವರ ದಿನನಿತ್ಯದ ಕೆಲಸಗಳನ್ನು ನೋಡ್ಕೋಬೇಕಾಗಿತ್ತು ಆಗಿನ ಸಿಚುವೇಶನಲ್ಲಿ. ಅದೇ ಥರ ಹಾಗೆ ಮುಂದುವರಿತಾ ನಮಗೆ ಸ್ವತಂತ್ರ ಸಿಕ್ತು. ಸ್ವತಂತ್ರ ಸಿಕ್ಕಿದಾದ್ಮೇಲೆ ಜನಗಳಿಗೆ ಬದುಕೋದಕ್ಕೆ ಒಂದು ರೀತಿ ನೀತಿ, ಒಂದು ಕಾನೂನು ಸುವ್ಯವಸ್ಥೆ ಎಲ್ಲ ಬೇಕಿತ್ತಲ್ವಾ? ಅದನ್ನ ಸರಿಪಡಿಸೋದಕ್ಕೋಸ್ಕರ ಡಾಕ್ಟರ್ BR ಅಂಬೇಡ್ಕರ್ ಅವರು, ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ಶಿಲ್ಪಿಯಾಗಿ, ಅಂದರೆ ಸಂವಿಧಾನವನ್ನು ರಚನೆ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದರೆ, ಜನಗಳಿಗೆ ಒಂದು ಅರ್ಥಪೂರ್ಣವಾದ ವ್ಯವಸ್ಥೆ ಸಿಗಬೇಕು, ಅವ್ರಿಗೆ ಯಾವುದೇ ಥರ ಸಮಾಜದಲ್ಲಿ ಧೋರಣೆ ಆಗಬಾರ್ದು, ಅವ್ರಿಗೆ ಎಲ್ಲ ಸೌಕರ್ಯಗಳು ಸಿಗಬೇಕು, ಅವರು ನಮ್ಮ ಭಾರತೀಯರು, ಅವ್ರಿಗೆ ಎಲ್ಲ ಸವಲತ್ತುಗಳು ಸಿಗುವ ಮುಖಾಂತರ ಅವರು ಪ್ರಜಾಪ್ರಭುತ್ವದಲ್ಲಿ ಗುರುತಿಸ್ಕೊಂಡಿರೋದ್ರಿಂದ ನಮ್ಮ ಪ್ರಜಾಪ್ರಭುತ್ವವನ್ನು ಇನ್ನೂ ಹೆಚ್ಚಾಗಿ ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಅವರು ಅದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡ್ತಾರೆ. ಆದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡೋದಕ್ಕೂ ಒಂದು ಕಾರಣ ಇದೆ. ಯಾಕಂದರೆ
ನಿನ್ನಷ್ಟೇ ಒಂದು ವಯಸ್ಸಿನಲ್ಲಿ ಅವರು ವಿದ್ಯಾಭ್ಯಾಸಕ್ಕೆ ಅಂತ ಹೇಳ್ಬಿಟ್ಟು ಶಾಲೆಗೆ ಹೋದರೆ ಶಾಲೆಯಲ್ಲಿ ಅವ್ರಿಗೆ ಎಲ್ಲ ಮಕ್ಕಳ ಜೊತೆ ಕೂರ್ಸಲ್ಲ. ಎಲ್ಲ ಮಕ್ಕಳು ಒಂದು ಕಡೆ ಕೂತ್ಕೊಂಡ್ರೆ ಅವ್ರನ್ನ ಬೇರೆ ಕಡೆಗೆ ಹೋಗ್ಬಿಟ್ಟು ಒಂದು ಮೂಲೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಕೂರ್ಸೋರು, ಅಂದರೆ ಟೀಚರು ಅವ್ರಿಗೆ ಜೊತೆಯಲ್ಲಿ ಕೂರಿಸಿ ಪಾಠ ಮಾಡ್ತಿರ್ಲಿಲ್ಲ. ಹೀಗೆ ಯಾಕಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದಲಿತ ಸಮುದಾಯದಲ್ಲಿ ಹುಟ್ಟಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೆ ಈ ಥರ ಒಂದು ತಾರತಮ್ಯ ಆಗಿನ ಪರಿಸ್ಥಿತಿಯಲ್ಲೇ ಇತ್ತು. ಸೊ ಹಾಗಾಗಿ ಇದನ್ನೆಲ್ಲ ಆಲೋಚನೆ ಮಾಡಿದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಾವೆಲ್ಲ ಭಾರತೀಯರು, ನಾವೆಲ್ಲ ಸಮಾನರು, ನಾವು ಒಂದು ತಾಯಿಯ ಮಕ್ಕಳು, ನಾವೆಲ್ಲ ಒಟ್ಟಾಗಿ ಬಾಳಬೇಕು, ಈ ಜಾತಿ ಭೇದ ತಾರತಮ್ಯ ಎಲ್ಲ ಬೇಕಾಗಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಅವರು ಅದೇ ಥರ ಒಂದು ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಪದವೀಧರರಾಗ್ತಾರೆ. ತುಂಬ ಪದವಿಗಳನ್ನು ಪಡ್ಕೊತಾರೆ. ಪಡ್ಕೊಂಡಿದ ನಂತರ ಅವರು ನಮ್ಮ ದೇಶಕ್ಕೆ ಏನಾದರೂ ಒಂದು ಅನುಕೂಲತೆ ಮಾಡಬೇಕು, ಈ ಪ್ರಜಾ ವ್ಯವಸ್ಥೆಯಲ್ಲಿ ಏನಾದರೂ ನನ್ನದೇ ಆದಂಥ ಒಂದು ಕೊಡುಗೆ ಇರಬೇಕು, ಜನಗಳಿಗೆ ಒಂದು ಹೆಲ್ಪ್ ಆಗಬೇಕು, ಯಾವುದೇ ಥರ ಧೋರಣೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿನ ಕಾನೂನಿನ ಸುವ್ಯವಸ್ಥೆಗಳು ಹೆಂಗಿದೆ ಅನ್ನೋದ್ರ ಬಗ್ಗೆ ಅರಿತುಕೊಂಡು ನಮ್ಮ ದೇಶಕ್ಕೆ ಯಾವುದು ಅನ್ವಯಿಸುತ್ತೆ ಯಾವುದು ಅನ್ವಯಿಸೋದಿಲ್ಲ ಅನ್ನೋದ್ರ ಬಗ್ಗೆ ಪರಿಚಯ ಮಾಡಿಕೊಂಡು ಅವುಗಳನ್ನು ಬಂದು ಇಲ್ಲಿ ಒಂದು ಪುಸ್ತಕದಲ್ಲಿ ಅವನ್ನೆಲ್ಲ ಲಿಖಿತ ರೂಪದಲ್ಲಿ ಬರೀತಾರೆ. ಸೊ ಹಂಗಾಗಿ ಕೆಲವೊಂದು ಕಾನೂನು ಚೌಕಟ್ಟುಗಳಲ್ಲಿ ನಾವು ಜೀವನ ಮಾಡಬೇಕಾಗುತ್ತೆ ನಮ್ಮ ಭಾರತ ದೇಶದಲ್ಲಿ, ಗೊತ್ತಾಯ್ತಾ? ಸೊ ಅದೇ ಥರವಾಗಿ ಇಲ್ಲಿನ ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದರೆ ಪ್ರಜಾಪ್ರಭುತ್ವ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರೋದಕ್ಕೆ ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಸೊ ಹಂಗಾಗಿ ಇವತ್ತು ಒಬ್ಬ ರಾಜಕೀಯದ ವ್ಯಕ್ತಿನ ನಾವು ಆಯ್ಕೆ ಮಾಡಬೇಕಾದ್ರೆ ಇಲ್ಲಿ ಬೇರೆ ದೇಶಗಳಲ್ಲಿ ಅವ್ರದ್ದೇ ಆದಂಥ ಒಂದು ಕಮ್ಯುನಿಟಿ ಇರುತ್ತೆ. ಬಟ್ ನಮ್ಮ ದೇಶದಲ್ಲಿ ಆ ಥರ ಇರೋದಿಲ್ಲ. ಪ್ರಜೆಗಳೇ ಪ್ರಭುಗಳು. ಪ್ರಜೆಗಳು ಯಾರನ್ನು ಆಯ್ಕೆ ಮಾಡಬೇಕೋ ಅವರೇ ಆ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ರಾಜಕೀಯವನ್ನು ಆಳಬೇಕು. ನಾವು ಅವರು ಏನು ನಮಗೆ ಸೌಕರ್ಯಗಳಿದೆ, ನಮಗೆ ಕುಂದುಕೊರತೆಗಳಿದೆ, ಅವ್ರ ಹತ್ರ ಹೇಳಿ ಅವುಗಳನ್ನು ನಾವು ದಕ್ಕಿಸ್ಕೊಳ್ಳೋದಕ್ಕೆ ನಾವು ಅರ್ಹರಾಗಿರ್ತೀವಿ. ಅದಕ್ಕೋಸ್ಕರ ನಮ್ಮ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ. ಸೊ ಈ ಥರ ಇರಬೇಕಾದ್ರೆ ರಾಜರ ಆಳ್ವಿಕೆ ಆಯಿತು, ಬ್ರಿಟಿಷರ ಆಳ್ವಿಕೆ ಆಯಿತು, ಈಗ ಬಂದಿರೋದು ರಾಜಕೀಯ ವ್ಯವಸ್ಥೆ. ಈ ರಾಜಕೀಯ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದರೆ 5 ವರ್ಷಕ್ಕೊಂದ್ಸರಿ ಎಲೆಕ್ಷನ್ ಬರುತ್ತೆ. ಆ ಎಲೆಕ್ಷನ್ ಬಂದಾಗ ಮನೆಗೆ 2,000 5,000 ದುಡ್ಡು, ಒಂದು ಕುಕ್ಕರು, ಒಂದು ಸೀರೆ, ಈ ಥರ ಒಂದು ಕೊಟ್ಬಿಟ್ಟು ಅವ್ರುಗಳಿಗೆಲ್ಲನೂ ಓಟ್ ಹಾಕ್ಸ್ಕೊತಾರೆ. ಓಟ್ ಹಾಕ್ಸ್ಕೊಂಡು ಗೆದ್ಬಿಟ್ಟು ಅಸೆಂಬ್ಲಿಯಲ್ಲಿ ಅಂದರೆ ವಿಧಾನಸೌಧ ಇದೆಯಲ್ಲ ಅಂಥ ಒಂದು ಪ್ಲೇಸಲ್ಲಿ ಹೋಗಿ ಅವ್ರು ಕೂತ್ಕೊಂಡ್ರೆ ಅವರು ಮತ್ತೆ ಈ ಕಡೆ ಹಳ್ಳಿಗಳಲ್ಲಿ ಏನು ವ್ಯವಸ್ಥೆ ಇದೆ ಏನಿಲ್ಲ, ನೀರಿನ ವ್ಯವಸ್ಥೆ ಇದೆಯಾ, ವಿದ್ಯುತ್ ವ್ಯವಸ್ಥೆ ಇದೆಯಾ, ಬೀದಿ ದೀಪಗಳಿದೆಯಾ, ಚರಂಡಿ ವ್ಯವಸ್ಥೆ ಇದೆಯಾ, ಅದು ಯಾವುದನ್ನು ಅವರು ನೋಡೋದಕ್ಕೆ ಬರೋದಿಲ್ಲ. ಇನ್ನೊಂದು 5 ವರ್ಷ ಬಂದಾಗ ಇನ್ನೊಂದು ಸರಿ ಎಲೆಕ್ಷನ್ ಬರುತ್ತಲ್ಲ, ಅವಾಗೆ ಮತ್ತೆ ಆ ಹಳ್ಳಿಗಳ ಕಡೆ ಮುಖ ಮಾಡಿ ರಾಜಕಾರಣಿಗಳು ಬಂದು ನೋಡುವುದು, ಹಾಗೆ ಆ ಹಳ್ಳಿಯ ಪರಿಸ್ಥಿತಿಯನ್ನು ಗಮನಿಸೋದು. ಸೊ ಅಲ್ಲಿವರೆಗೂ ಅವರು ಬರೋದಿಲ್ಲ. ಹಾಗಾಗಿ ಇದನ್ನೆಲ್ಲನೂ ನಿರ್ಮೂಲನೆ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಉಪೇಂದ್ರ ಅವರು ಪ್ರಜಾಕೀಯ ಪಕ್ಷವನ್ನು ಕಟ್ಟಿದ್ರು. ಏನಪ್ಪ ಇರಪ್ಪ ಒಂದು ನಿಮಿಷ. ಪ್ರಜಾಕೀಯ ಪಕ್ಷವನ್ನು ಈ ಒಂದು ಉದ್ದೇಶಕ್ಕೆ ಕಟ್ಟಿದ್ರು. ಯಾಕೆಂದರೆ ಆಗಿನ ಕಾಲದಲ್ಲಿ ಬ್ರಿಟಿಷರ ಕೈಮುಷ್ಟಿಯಲ್ಲಿ ಕಪಿಮುಷ್ಟಿಯಲ್ಲಿ ಇದ್ದಂಥ ಭಾರತವನ್ನು ಸ್ವತಂತ್ರಗೊಳಿಸೋದಕ್ಕೋಸ್ಕರ ಯಾರ್ಯಾರು ಮಹಾತ್ಮ ಗಾಂಧಿಯವರಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಬಾಲಗಂಗಾಧರ್ ತಿಲಕ್ ಆಗಿರ್ಬೋದು, ಇನ್ನೂ ಹಲವಾರು ಜನಗಳು, ಲಕ್ಷಾಂತರ ಜನಗಳು ತನ್ನ ತ್ಯಾಗ ಬಲಿದಾನ ಮಾಡಿದ್ರು. ಅದೇ ರೀತಿಯಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜಕೀಯದಿಂದ ಮುಕ್ತಿ ಪಡೆದು ಪ್ರಜಾಕೀಯ ವ್ಯವಸ್ಥೆಯನ್ನು ತರೋದಕ್ಕೋಸ್ಕರ ಉಪೇಂದ್ರ ಅವರು ಪ್ರಜಾಕೀಯ ಪಕ್ಷವನ್ನು ಕಟ್ಟಿದ್ದಾರೆ. ಸೊ ಇನ್ನು ಮುಂದೆ ಆದ್ರೂ ಪ್ರತಿಯೊಬ್ಬರೂ ಎತ್ತೆಚ್ಕೋಬೇಕು, ಪ್ರಜಾಕೀಯಕ್ಕೆ ಬೆಂಬಲಿಸಬೇಕು. ಯಾಕಂದರೆ ಅವರ ಪ್ರತಿಯೊಂದು ಪ್ರಣಾಳಿಕೆಯು ಪಾರದರ್ಶಕವಾಗಿರುತ್ತೆ. ಅಂದರೆ ಪ್ರತಿಯೊಬ್ಬ MLA ಆಗಿರ್ಬೋದು, MP ಆಗಿರ್ಬೋದು, ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ಬೋದು, ಹಳ್ಳಿಗಳಿಗೆ ಹೋಗಿ ಅವರ ಕಷ್ಟಗಳೇನು, ಅವ್ರಿಗೇನು ಪರಿಸ್ಥಿತಿ ಇದೆ, ನಗರದಲ್ಲಿ ಏನೇನು ತೊಂದರೆಗಳಾಗ್ತಾಯಿದೆ, ಡ್ರೈನೇಜ್ ವ್ಯವಸ್ಥೆ ಇದೆಯಾ, ರೋಡಿನ ವ್ಯವಸ್ಥೆ ಇದೆಯಾ, ಮನೆಗಳ ಪರಿಸ್ಥಿತಿ ಹೆಂಗಿದೆ, ಮತ್ತು ರಾಜಕಾಲುವೆಗಳು ಹೆಂಗಿದೆ, ಅದನ್ನೆಲ್ಲ ಗಮನಿಸಿ ಅದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಒಂದು ಇದೆಲ್ಲನೂ ಚೆನ್ನಾಗಿ ಇರಬೇಕು ನಮ್ಮ ರಾಜ್ಯ, ನಮ್ಮ ದೇಶ ಅನ್ನೋ ಒಂದು ಉದ್ದೇಶಕ್ಕೆ ಉಪೇಂದ್ರ ಅವರು ಪ್ರಜಾಕೀಯ ಪಕ್ಷವನ್ನು ಕಟ್ಟಿದ್ದಾರೆ. ಸೊ ಆ ಕಟ್ಟೋದ್ರ ಜೊತೆ ಅವರು ಅವ್ರ ಪ್ರಣಾಳಿಕೆಯಲ್ಲಿ ಇರುವಂಥ ವಿಚಾರ ಏನು ಗೊತ್ತಾ, ನಾವೆಲ್ಲ ಭಾರತೀಯ ಮಕ್ಕಳು,
ನಾವೆಲ್ಲ ಭಾರತೀಯರು, ನಾವು ಇದೇ ಥರ ಬದುಕಬೇಕು, ನಾವು ಇದೇ ಥರ ಇರಬೇಕು ಅಂತ ಹೇಳ್ಬಿಟ್ಟು ಅವರು ತೋರಿಸ್ಕೊಟ್ಟಿದ್ದಾರೆ. ಈ ಉಪೇಂದ್ರ ಅವರು ಕಟ್ಟಿರುವಂಥ ಪ್ರಜಾಕೀಯ ಪಕ್ಷದಲ್ಲಿ ಏನಾದರೂ ಆ ಪ್ರಣಾಳಿಕೆಗಳು 100% ಸಕ್ಸಸ್ಫುಲ್ ಆಯಿತು ಅಂದರೆ ನಮ್ಮ ದೇಶದ ಮುಂದೆ ಚೀನಾ, ಅಮೇರಿಕಾ, ರಷ್ಯಾ, ಬ್ರಿಟನ್, ಇಟಲಿ, ಇಂಗ್ಲೆಂಡು ಏನೇನಿದೆ ಅವೆಲ್ಲನೂ ನಮ್ಮದು ಉನ್ನತ ಮಟ್ಟದಲ್ಲಿ ನಮ್ಮ ಭಾರತ ದೇಶ ಇರುತ್ತೆ. ಸೊ ಹಂಗಾಗಿ ನಾವೆಲ್ಲರೂ ಮುಂದೊಂದು ದಿನ ಯಾರಿಗೆ ಓಟ್ ಹಾಕೋಣ? ಪ್ರಜಾಕೀಯ ಪಕ್ಷಕ್ಕೆ ಓಟ್ ಹಾಕೋಣ. ಏನಂತೀಯ? ಓಕೆನಾ? ಅಲ್ಲಿ ಹೇಳು. ನಾವು ಎಲ್ಲರೂ ಪ್ರಜಾಕೀಯ ಪಕ್ಷಕ್ಕೆ ಓಟ್ ಹಾಕೋಣ. ಜೈ ಕರ್ನಾಟಕ.